ನಿಮ್ಗೇನಾದರೂ ಇಲ್ಲಿ ಒಂದು ಆಡಿಯೋ ಅಥವಾ ವಿಡಿಯೋನ ಕೊಟ್ಟು ಅದು ಹೇಗಿದೆ ಅಂತ ರೇಟಿಂಗ್ನ ಮಾಡುವಂಥ ಕೆಲಸ ಕೊಟ್ಟರೆ ಓಕೆನಾ? ಪರ್ ಆರ್ ನಿಮಗೆ ಇಲ್ಲಿ ₹450 ಪೇನ ಮಾಡ್ತಾರೆ. ನೀವು ಎಷ್ಟು ಅವರ್ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಜೊತೆಗೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಹಾಗೆ ಯಾರೆಲ್ಲ ನಮಗೆ ಇಂಟರ್ವ್ಯೂನ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ಇಲ್ಲಿ ಆರಾಮಾಗಿ ಕೆಲಸ ತೊಗೊಳ್ಬೋದು. ಯಾಕಂದರೆ ಇಲ್ಲಿ ಜಸ್ಟ್ ಒಂದು ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಲೈಕ್ ಅವರು ಆಡಿಯೋ ಅಥವಾ ವಿಡಿಯೋನ ಕಳಿಸಿ ಹೇಗಿದೆ ಅಂತ ಹೇಳೋದಕ್ಕೆ ಹೇಳ್ತಾರೆ. ಅದನ್ನು ನೀವೇನಾದ್ರು ಪಾಸ್ ಆದರೆ ಆರಾಮಾಗಿ ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಇಲ್ಲಿ ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ, ನಾವು ಕಂಪ್ಲೀಟ್ಲಿ ಫ್ರೆಷರ್ಸ್ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ರೀತಿಯಾದಂಥ ರೂಲ್ ನಿಮಗೇನಾದರೂ ಇಷ್ಟ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡವರೆಗೂ ನೋಡಿ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ಅವರೊಂದು ವಿಡಿಯೋ ಅಥವಾ ಆಡಿಯೋನ ಕಳಿಸ್ಕೊಡ್ತಾರೆ. ಅದನ್ನು ನೋಡಿ ಅದು ಹೇಗಿದೆ ಅಂತ ರೇಟಿಂಗ್ನ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದಕ್ಕೆ ನಿಮಗೆ ಪರ್ ಆರ್ ವೈಸ್ ಪೇಮೆಂಟ್ಸ್ನ ಕೊಡ್ತಾರೆ. ₹450 ಪರ್ ಆರ್ ಕೊಡ್ತಾರೆ. ನೀವು ಇಲ್ಲಿ ಎಷ್ಟು ಅವರ್ನ ಕೆಲಸ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಹಾಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಕೂಡ ಇದೆ. ಇಲ್ಲಿ ನೀವು ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡುವಂಥ ಆಪ್ಷನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ನೀವು ಇಂಡಿಯಾದಿಂದ ಎಲ್ಲಿರ ಬೇಕಾದ್ರೂ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ರೆಷರ್ಸ್ ಅಥವಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ನಾವು ಜಸ್ಟ್ 10th 12th ಪ್ಲಸ್ಗಳು ಓದ್ಕೊಂಡಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ನೀವು ಜಸ್ಟ್ ನಿಮ್ಮ ಒಂದು ಸ್ಮಾರ್ಟ್ ಫೋನಿಂದ ವರ್ಕ್ನ ಮಾಡ್ಬೋದು ಅನ್ನೋ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಇನ್ನೂ ಚೆನ್ನಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಜಸ್ಟ್ ಒಂದು ಮೊಬೈಲ್ ಫೋನಲ್ಲೂ ಕೂಡ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿದೆ. ನಾನಿಲ್ಲಿ 2 ಮೆಥಡಲ್ಲಿ ನಿಮಗೆ ಅಪ್ಲೈ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಅವರ ವೆಬ್ಸೈಟ್ಗೆ ಹೋಗಿ, ಇನ್ನೊಂದು ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ 2 ಇಲ್ಲ ನೌಕರಿ ಮತ್ತು ಇಂಡೀಡ್ ಆ್ಯಪ್ ಅಲ್ಲಿ ಅವರು ಪೋಸ್ಟ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಹೇಗೆ ಅಪ್ಲೈನ ಮಾಡಬೇಕು, ಹೇಗೆ ಲಿಂಕನ್ನು ಕೂಡ ನಾನು ಪ್ರೊವೈಡ್ನ ಮಾಡಿಕೊಡ್ತೀನಿ. ಅದು ಹೇಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನು, ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು, ಯಾವ ಕಂಪ್ನಿ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಈ ರೋಲಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡವರೆಗೂ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮತ್ತು ನಿಮಗೆ ಬಂದಿರ್ಬೋದು. ಸೊ ಇದು ಬಂದು ಇನೋಡೇಟಾ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದಾಗಿದೆ. ಸೊ ಇಲ್ಲಿ ನೀವು ಅವರ ಕಂಪ್ನಿಯ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ನೋಡ್ತಾ ಇರೋವಂಥದ್ದು. ಇಲ್ಲಿ ನೀವು ನೋಡ್ಬೋದು ಏನೆಲ್ಲ ಫೀಚರ್ಸ್ಗಳಿದೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅವರ ಟೀಮ್ ಬಗ್ಗೆ ಯಾವೆಲ್ಲ ಪ್ಲೇಸಸ್ಗಳಲ್ಲಿ ಅಥವಾ ಕಂಟ್ರೀಸ್ ಸ್ಟೇಟ್ಗಳಲ್ಲಿದೆ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ದ ವ್ಯಾಲ್ಯೂ ದಟ್ ಗೈಡ್ ಯು ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ವರ್ಕ್ ಏನು ಗೈಡ್ ಮಾಡುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ವರ್ಕ್ ಅಟ್ ಗ್ಲೋಬಲ್ ಸ್ಕೇಲ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇದು ಜಸ್ಟ್ ಇಂಡಿಯಾ ಆ ರೀತಿ ಇರೋದಿಲ್ಲ. ಇದು ಸೌದರ್ನ್ ಅಮೇರಿಕಾ, ಯುರೋಪ್, ಏಷ್ಯಾ ಆ ರೀತಿ ಬೇರೆ ಬೇರೆ ಕಂಟ್ರಿಗಳಲ್ಲೂ ಸ್ಟೇಟ್ಗಳಲ್ಲೂ ಕೂಡ ಇರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಏನೆಲ್ಲ ಚೇಂಜಸ್ AI ಅಲ್ಲಿ ಬರುತ್ತೆ ಅದೆಲ್ಲನೂ ಕೂಡ ಅವರು ಇಲ್ಲಿ ನಿಮಗೆ ಸ್ಪೆಸಿಫೈ ಮಾಡಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಹಾಗೆ ಗ್ರೇಟ್ ಜಡ್ಜ್ಮೆಂಟಲ್ಲಿ ಕೂಡ ಇರುತ್ತೆ ಅನ್ನೋದನ್ನು ಕೂಡ ಕೊಡ್ತಾ ಇದ್ದಾರೆ. ಬೇಸಿಕ್ಲಿ ನಾನು ನಿಮಗೆ ಹೇಳಿರೋ ಹಾಗೆ ನಿಮ್ಮ ವರ್ಕ್ ಡಿಪೆಂಡಿಂಗ್ ಆನ್ ಇದೇ ಆಗಿರುತ್ತೆ. ಲೈಕ್ ಅವ್ರು ಕೊಡುವಂಥ ವಿಡಿಯೋ ಅಥವಾ ಆಡಿಯೋಸ್ನ ಕೇಳಿಸ್ಕೊಂಡು ಅದರಲ್ಲಿ ಹೇಗಿದೆ ಏನಿದೆ ಅನ್ನೋದನ್ನು ನೀವು ರೇಟಿಂಗ್ನ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದರೆ ನಿಮಗೆ ಅವರ ಕಂಪ್ನಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ಗಳಿದೆ. ಇನ್ನು ಓಪನಿಂಗ್ ಪೊಸಿಷನ್ಸ್ಗಳು ಕೂಡ ಇಲ್ಲೇ ಇದೆ. ನೀವು ಇಲ್ಲಿ ನೋಡ್ಬೋದು ನಿಮಗೆ ಯಾವ ಲೈಕ್ ಡಿಪಾರ್ಟ್ಮೆಂಟಲ್ಲಿ ಬೇಕು, AI ಕಂಟೆಂಟ್ ಇದು ನೋಡ್ಬೋದು ನೀವು AI ಕಂಟೆಂಟಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ಅದು ಬೇಡ ಅಂದರೆ ಬೇರೆ ಸಾಕಷ್ಟಿದೆ. AI ಸೊಲ್ಯೂಷನ್ಸ್ ಇದೆ, ಇಂಜಿನಿಯರಿಂಗ್ ಇದೆ, ವರ್ಡ್ ಫ್ಲೋಸ್ ಇದೆ, ಅಥವಾ ಆಡಿಯೋ ಇಂಜಿನಿಯರಿಂಗ್ಸ್ ಇದೆ, ಆಡಿಯೋಸ್ ಲೈಕ್ ವರ್ಕ್ ನಾನು ಇವಾಗ ಏನು ಹೇಳಿದೆ ಆಡಿಯೋ ರಿಲೇಟೆಡ್ ವರ್ಕ್ಸ್ಗಳು ಅದಿದೆ. ಡೇಟಾ AI ಕೂಡ ಇದೆ, ಡೇಟಾ ಆ್ಯಂಡ್ ಇಂಜಿನಿಯರಿಂಗ್ ಕೂಡ ಇದೆ. ಎಲ್ಲ ಕೂಡ ಡಿಪಾರ್ಟ್ಮೆಂಟ್ಗಳಲ್ಲೂ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅದನ್ನು ನೀವು ನೋಡ್ಬೋದು. ಹೀಗೆ ಡಿಪಾರ್ಟ್ಮೆಂಟ್ಸ್ಗಳ ಕೂಡ ಇದೆ. ಲೈಕ್ ಫಿನಾನ್ಸ್ ಬೇಕಾ ಅಥವಾ ಯಾವ್ದು ಬೇಕಾ ಅದನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ವರ್ಕ್ ಟೈಪ್ ರಿಮೋಟ್ ಬೇಕಾ ಅಥವಾ ವರ್ಕ್ ಫ್ರಮ್ ಆಫೀಸ್ ಬೇಕಾ, ಹೈಬ್ರಿಡ್ ಬೇಕಾ ಅದನ್ನು ಕೂಡ ನೀವು ಇಲ್ಲಿ ಚೆಕ್ನ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಇಲ್ಲಿ ಲೊಕೇಶನ್ ಯಾವ ಲೊಕೇಶನಲ್ಲಿ ನಿಮಗೆ ಬೇಕು ಅನ್ನೋದು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ತುಂಬ ಈಸಿಯಾಗಿ ಮಾಡಿ ರಿಮೋಟ್ ವರ್ಕ್ ಆಗಿರೋದ್ರಿಂದ ಎಲ್ಲಿಂದಕ್ಕೆ ಬೇಕಾದ್ರೂ ನೀವು ಅಪ್ಲೈನ ಮಾಡ್ಬೋದು. ಏನು ಪ್ರಾಬ್ಲಮ್ಗಳು ಆಗೋದಿಲ್ಲ. ಬಟ್ ಇಲ್ಲಿ ನಾನು ನಿಮಗೆ ಒಂದು ಆ್ಯಪ್
ಲೈಕ್ ಏನು ಹೇಳ್ತಾರೆ ರೋಲ್ನ ಓಪನ್ ಮಾಡಿ ನಿಮಗೆ ಒಂದು ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದೇ ಆಗಿರಲಿ, ಯಾವುದೇ ರೋಲಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಳ್ಳಿ. AI ಕಂಟೆಂಟ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು, ಇಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದ್ರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆ ರೋಲ್ಸ್ಗೆ ಏನು ಬೇಕು, ನೀವು ಸೂಟ್ ಆಗ್ತೀರಾ ಅಥವಾ ಈ ರೋಲ್ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ನ ಮಾಡಿಕೊಂಡು ನೀವು ಓಕೆ ಇದಕ್ಕೆ ಅಪ್ಲೈನ ಮಾಡ್ಬೋದು ಅಂತ ನಿಮಗೆ ಅನಿಸಿದ್ರೆ ನೀವಿಲ್ಲಿ ಕೆಳಗಿರುವಂಥ ಈ ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ನೇಮ್, ಲಾಸ್ಟ್ ನೇಮ್, ನಿಮ್ಮ ನೇಮ್ ಏನು ಹೇಳಬೇಕು ಅಥವಾ ಏನು ಪ್ರಿಫರ್ ಮಾಡಬೇಕು ಅದನ್ನು ನೀವು ಹಾಕಬೇಕು. ಅದಾದಮೇಲೆ ನಿಮ್ಮ ಇಮೇಲ್, ಕಾಂಟ್ಯಾಕ್ಟ್ ಕಂಟ್ರಿ, ಯಾವ್ದು ಕಂಟ್ರಿ ಬೇಕು ಆ ಕಂಟ್ರಿನ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಐಯಲ್ಲಿ ಇಂಡಿಯಾ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ಸೊ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿ ಇಂಡಿಯಾ ಸೆಲೆಕ್ಟ್ನ ಮಾಡಿಕೊಂಡು ನಿಮ್ಮ ಲೈಕ್ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಲಿಂಕ್ಡ್ಇನ್ ಐ ಡಿನ ಇಲ್ಲಿ ನೀವು ಕೊಡಬೇಕು. ಅದಾದಮೇಲೆ ಹೈಯರ್ ಎಜುಕೇಷನ್ಸ್ ಏನಾಗಿದೆ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಯಾವ ಕೋರ್ಸ್ ಅಂಡರಲ್ಲಿ ನೀವು ಮಾಡಿರ್ತೀರಾ ಅದನ್ನು ಕೊಡಬೇಕು. ಆ ರೀತಿ ಜಸ್ಟ್ ನಿಮ್ಮ ಎಜುಕೇಷನ್ ಬಗ್ಗೆ ಕೆಲವೊಂದಷ್ಟು ಲೈಕ್ ಇನ್ಫಾರ್ಮೇಷನ್ಸ್ನ ಕೇಳುತ್ತೆ. ಅದಾದಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಅದೇನಾದ್ರು ಇಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಜಸ್ಟ್ ಅದರ್ಸ್ ಅಂತ ಕೂಡ ನೀವು ಕೊಡ್ಬೋದು. ಅದರ್ಸ್ ಅಂತ ಕೊಟ್ಟು ನೀವು ನೆಕ್ಸ್ಟ್ ಏನೆಲ್ಲ ಕ್ವೆಶನ್ಸ್ ಇದೆ, ಲೈಕ್ 18 ಇಯರ್ಸ್ ಪ್ಲಸ್ ಆಗಿದ್ದೀರಾ ಅಥವಾ ನೀವು ಆಲ್ರೆಡಿ ಇಲ್ಲಿ ವರ್ಕ್ ಮಾಡಿದ್ದೀರಾ ಇಲ್ವಾ, ಈ ರೀತಿಯಾದಂಥ ಕ್ವೆಶನ್ಸ್ನ ಕೇಳುತ್ತೆ. ಅದೆಲ್ಲನೂ ಕೂಡ ಆನ್ಸರ್ನ ಮಾಡಿ ಕೆಳಗಡೆ ನಿಮ್ಮ ಜೆಂಡರ್ ಮತ್ತು ನಿಮ್ಮದು ಏನು ಹೇಳ್ತಾರೆ ಎಸ್ ಆರ್ ನೋ ಕ್ವೆಶನ್ನ ಕೇಳುತ್ತೆ. ಇಲ್ಲಿ ನೀವು ಎಸ್ ಅಥವಾ ನೋ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವೆಲ್ಲ ಹಾಕ್ಬೋದಾಗಿರುತ್ತೆ. ಫಾರ್ಮ್ನ ಫಿಲ್ ಮಾಡಿ ಇಲ್ಲಿ ವ್ಯಾಲಿಡ್ ಸ್ಟೇಟಸ್ನ ನೀವು ಚೆಕ್ನ ಮಾಡಿಕೊಂಡು ಅದಾದಮೇಲೆ ಸಬ್ಮಿಟ್ ಕೊಟ್ಟರೆ ಇಲ್ಲಿ ನೋಡಿ ಇದು ಫುಲ್ ಕಂಪ್ಲೀಟ್ನ ಮಾಡಿ ಇದಕ್ಕೂ ಕೂಡ ನೀವು ಐ ಅಗ್ರಿ ಅಂತ ಕೊಡಬೇಕು. ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಮೇಲ್ಗಡೆ ಇಲ್ಲಿದೆಯಲ್ಲ, ಸೊ ಇದಕ್ಕೂ ಕೂಡ ನೀವು ಐ ಅಗ್ರಿ ಅಂತ ಕೊಡಬೇಕಾಗಿರುತ್ತೆ. ಸೊ ಇವೆರಡಕ್ಕೂ ನೀವು ಐ ಅಗ್ರಿ ಅಂತ ಕೊಟ್ಟಾದ್ಮೇಲೆ ಸೊ ಕೆಳಗೆ ಬಂದು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಈ ರೋಲ್ಗೆ ಸಬ್ಮಿಟ್ ಆಗುತ್ತೆ. ನೀವು ನೋಡ್ಬೋದು ನಿಮಗೆ ಲೈಕ್ OPM ಕನೆಕ್ಟ್ ನಂಬರ್ ಕೂಡ ಬರುತ್ತೆ. ಈ ರೋಲ್ಗೆ ನೀವು ಅಪ್ಲೈನ ಮಾಡಿದ್ಮೇಲೆ ಅಥವಾ 5 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಟಾಸ್ಕ್ ಅನ್ನೋದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ನಿಮಗೆ ಯಾವ ರೋಲ್ ಬೇಕೋ ಅದನ್ನು ಓಪನ್ ಮಾಡಿಕೊಂಡು ಕೆಳಗಿರುವಂಥ ಫಾರ್ಮ್ನ ಫಿಲ್ ಮಾಡಿ ನೀವು ಅದಕ್ಕೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿ ನೀವು ಪ್ರತಿಯೊಂದು ರೋಲ್ ಯಾವುದು ಬೇಕೋ ಅದಕ್ಕೆ ಅಪ್ಲೈನ ಮಾಡ್ಬೋದು. ನಾನೀಗ ಕನ್ನಡ ಭಾಷೆಯಲ್ಲಿರುವಂಥ ರೋಲು, ಅದು ಕೂಡ ಎಲ್ಲರೂ ಅಪ್ಲೈ ಮಾಡ್ಬೋದಾದಂಥ ಒಂದು ರೋಲ್ನ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಅದು ಕೂಡ ಸೆಕೆಂಡರಿ ಪ್ಲ್ಯಾಟ್ಫಾರ್ಮಲ್ಲಿ ಇರೋದನ್ನೇ ತೋರಿಸ್ಕೊಡ್ತೀನಿ. ಯಾಕಂದರೆ ಸಾಕಷ್ಟು ಜನ ನಮಗೆ ಅವರ ವೆಬ್ಸೈಟಲ್ಲಿ ಈ ರೋಲ್ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ನಾನು ಸೆಕೆಂಡರಿ ಪ್ಲ್ಯಾಟ್ಫಾರ್ಮಲ್ಲಿ ಇರೋದನ್ನು ಕೂಡ ಈಗ ಒಂದು ತೋರಿಸ್ಕೊಡ್ತೀನಿ. ಸೊ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಇವರು ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಹಾಗೆ ನೀವಿಲ್ಲಿ ನೋಡಿದ್ರೆ ವಿಡಿಯೋ ಆಡಿಯೋ ಕ್ವಾಲಿಟಿ ಇವ್ಯಾಲ್ಯೂಯೇಟರ್ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರು ಕೊಡುವಂಥ ವಿಡಿಯೋ ಅಥವಾ ಆಡಿಯೋನ ಚೆಕ್ ಮಾಡಿ, ಅಂದರೆ ನೋಡಿ ಅಥವಾ ಕೇಳಿಸ್ಕೊಂಡು ಕ್ವಾಲಿಟಿನ ಇವ್ಯಾಲ್ಯೂಯೇಟ್ ಮಾಡುವಂಥದ್ದು. ಎಷ್ಟು ಕರೆಕ್ಟಾಗಿದೆ, ನಿಮ್ಗೆ ಏನು ಅನ್ನಿಸ್ತು ಆಡಿಯೋ ಕೇಳಿದಾಗ, ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ಈ ರೀತಿಯಾದಂಥ ಫೀಡ್ಬ್ಯಾಕ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವಿಲ್ಲಿ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇರೋವರೆಗೂ ಅಪ್ಲೈನ ಮಾಡ್ಬೋದು. ಅಂದರೆ ನೀವು ಕಂಪ್ಲೀಟ್ಲಿ ಫ್ರೆಶರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ 1ಇಂದ ನಿಮಗೆ 4.25 ಲ್ಯಾಕ್ಸ್ವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ನಿಮಗೆ ಇರೋದೇ ಇಲ್ಲ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಟೈಪ್ ಏನಿದೆ ಅಥವಾ ಫ್ರೀಲ್ಯಾನ್ಸಿಂಗ್ ಅಲ್ವಾ ಅದೆಲ್ಲ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸ ಆಗಿರುತ್ತೆ. ಇನ್ನು ನಿಮಗೆ ಪರ್ ಆರ್ ರೇಟ್ ನೀವು ನೋಡ್ಬೋದು 450 rupees ಪರ್ ಆರ್ ನಿಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಓವರ್ ಆಲ್ ರೋಲ್ ಏನಿದೆ ಅಂತ ನೋಡ್ತಾ ಇದ್ರೆ ವಿ ಆರ್ ಲುಕಿಂಗ್ ಫಾರ್ ಅ ಡೀಟೇಲ್ ಓರಿಯೆಂಟೆಡ್ ಫ್ರೀಲ್ಯಾನ್ಸರ್ ಟು ರೇಟ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಕಂಪನಿ ವಿಸಿಟ್ ಕಂಟೆಂಟ್ ಇಮೇಜ್ ವಿಡಿಯೋಸ್ ಅನಾಲಿಸ್ ಆ್ಯಂಡ್ ಲೈಕ್ ಔಟ್ಪುಟ್ ಮಾಡೆಲ್ ಔಟ್ಪುಟ್ ಹೇಗೆ ಬಂದಿದೆ ಅನ್ನೋದನ್ನ ನೀವು ಚೆಕ್ ಮಾಡಿ ಅವ್ರಿಗೆ ರೇಟಿಂಗ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದೊಂದು ಫ್ರೀಲ್ಯಾನ್ಸಿಂಗ್ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇದು ಬಂದು ಲೈಕ್ ಕ್ವಾಲಿಟಿನ ಚೆಕ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ AI ಟ್ರೈನ್ ಮಾಡೋದಕ್ಕೆ ಅಂತ ಈಗ ಆಡಿಯೋ ಅಥವಾ ವಿಡಿಯೋ ಟ್ರಾನ್ಸ್ಕ್ರಿಪ್ಷನ್ಸ್ ಮಾಡಿಸಿರ್ತಾರೆ. ಸೊ ಅದು ಕರೆಕ್ಟಾಗಿದೆಯಾ ಅಲ್ವಾ ಅಂತ ಚೆಕ್ ಮಾಡುವಂಥದ್ದು, ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ವ್ಯಾಲ್ಯೂಯೇಟ್ ಆ್ಯಂಡ್ ರೇಟ್ ಕಂಪನಿ ಕಂಟೆಂಟ್ ಬೇಸ್ಡ್ ಆನ್ ಗಿವನ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರೊಂದು ಗೈಡ್ಲೈನ ಕೊಟ್ಟಿರ್ತಾರೆ ನಿಮಗೆ ಹೇಗೆ ಏನು ಅಂತ, ಅದನ್ನು ನೋಡಿ ನೀವು ಅದಕ್ಕೆ ಅದು ಮ್ಯಾಚ್ ಆಗುತ್ತಾ ಇಲ್ವಾ, ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಇವ್ಯಾಲ್ಯೂಯೇಟ್ ಮಾಡಿ ಹೇಳುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ.
ಇರುತ್ತೆ. ಇದು ನೋಡಿದ್ರೆ ನೀವು ಅಸಿಸ್ಟ್ ಇಮೇಜ್, ವಿಡಿಯೋ ಕ್ವಾಲಿಟಿ, ಲೇಬಲಿಂಗ್ ಅಸಿಸ್ಟ್ ಇದೆಲ್ಲನೂ ಕೂಡ ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ. ಅಂದರೆ ಅವ್ರು ಕೊಡುವಂಥ ವಿಡಿಯೋ ಅಥವಾ ಇಮೇಜಸ್ನ ನೋಡಿ ಅದ್ರ ಕ್ವಾಲಿಟಿ ಹೇಗಿದೆ ಅಂತ ಹೇಳಬೇಕು. ಲೇಬಲಿಂಗ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಎಲ್ಲ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು ಕ್ಲಿಯರ್ ಆಗಿ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ನೀಟಾಗಿದೆಯಾ ಅಂತ ಒಂದು ಏನು ಹೇಳ್ತಾರೆ ಜಡ್ಜ್ಮೆಂಟಲ್ಲಿ ಕೊಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಲೈಕ್ ರ್ಯಾಂಕಿಂಗ್ ಅಥವಾ ಫೀಡ್ಬ್ಯಾಕ್ ಕೊಡೋ ರೀತಿಯಲ್ಲಿ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಅಸೈನ್ ಟಾಸ್ಕ್ ವಿತ್ ಇನ್ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು ಇಷ್ಟು ಅವರ್ಸ್ ಅಂತ ಕೊಟ್ಟಿರ್ತಾರೆ. ಲೈಕ್ 1 hour, 30 minutes, 40 minutes ಅಥವಾ 2 hours ಈ ರೀತಿಯಾದಂಥ ಒಂದು ರೆಕಾರ್ಡಿಂಗ್ಸ್ನ ಅಥವಾ ವಿಡಿಯೋಸ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ಕಂಪ್ಲೀಟ್ ಮಾಡೋಕ್ಕೂ ಕೂಡ ನಿಮಗೆ ಒಂದು ಟೈಮ್ನ ಕೊಡ್ತಾರೆ. ಲೈಕ್ 4 days, 5 days ಅಥವಾ 1 week ಕೊಟ್ಟಿರ್ತಾರೆ. ಆ 4 days, 5 days ಒಳಗೆ ನೀವು ಅದನ್ನು ಕಂಪ್ಲೀಟ್ ಮಾಡಿ ಫೀಡ್ಬ್ಯಾಕ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡಿದ್ರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಂಪನಿ ಕಂಟೆಂಟ್ಸ್ ಅಥವಾ ಏನಿರುತ್ತೆ ಅವ್ರು ಏನು ಹೇಳ್ತಾರೆ ಅದನ್ನು ನಿಮಗೆ ಅರ್ಥ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಎಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಗುಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಚೆನ್ನಾಗಿ ಇಂಗ್ಲೀಷಲ್ಲಿ ಓದೋಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ, ಹಾಗೆ ಕನ್ನಡಲ್ಲೂ ಕೂಡ ನಿಮಗೆ ಓದೋಕ್ಕೆ, ಚೆನ್ನಾಗಿ ಮಾತಾಡೋಕ್ಕೆ, ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನೀವು ಇಂಟರ್ನೆಟ್ ಕನೆಕ್ಷನ್ಸ್ ಇರಬೇಕು, ಎಬಿಲಿಟಿ ಇರಬೇಕು ಅಂತ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಲೈಕ್ ನೆಟ್ವರ್ಕ್ ಚೆನ್ನಾಗಿ ಬರುವಂಥ ಜಾಗದಲ್ಲಿ ನೀವು ಇಲ್ಲಿ ಇರಬೇಕಾಗಿರುತ್ತೆ. ಹಾಗೆ ಮನೆಯಿಂದ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ 2 ಅಸೈನ್ಮೆಂಟ್ಸ್ ವಿಲ್ ಬಿ ಕಂಡಕ್ಟೆಡ್ ಆಸ್ ಪಾರ್ಟ್ ಆಫ್ ದ ಹೈರಿಂಗ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಯಾವುದೇ ಇಂಟರ್ವ್ಯೂಸ್ಗಳಿರೋದಿಲ್ಲ, ಜಸ್ಟ್ 2 ಅಸೈನ್ಮೆಂಟ್ಗಳಿರುತ್ತೆ. ಅದು ಬಂದು ಈ ವರ್ಕಿಗೆ ರಿಲೇಟೆಡ್ ಇರುತ್ತೆ. ಒಂದು ನಿಮ್ಮ ಲ್ಯಾಂಗ್ವೇಜ್ ಟೆಸ್ಟ್ನ ಮಾಡ್ಬೋದು, ಇಲ್ಲ ಅಂದರೆ ಅವರು ವಿಡಿಯೋ ಅಥವಾ ಆಡಿಯೋನ ಕೊಟ್ಟು ಅದಕ್ಕೆ ನಿಮಗೆ ಹೇಗೆ ವರ್ಕ್ ಮಾಡ್ತೀರಾ ಅಂತ ನೋಡ್ಬೋದು. ಆ ರೀತಿ ನಿಮಗೆ ಇಲ್ಲಿ 2 ಅಸೈನ್ಮೆಂಟ್ ಇರುತ್ತೆ. ಅದನ್ನು ಪಾಸ್ ಮಾಡ್ತಿದ್ದಾಗೆ ನೀವು ಸೆಲೆಕ್ಟ್ ಆದ್ರಿ ಅಂತಾನೆ. ಇನ್ನು ಅಡಿಷ್ನಲ್ ಡೀಟೇಲ್ಸ್ ನೋಡಿದ್ರೆ ಇದು ಫುಲ್ಲಿ ರಿಮೋಟ್ ಆಗಿರುತ್ತೆ, ಫ್ರೀಲ್ಯಾನ್ಸಿಂಗ್ ಆದಂಥ ಕೆಲಸ ಅಂತ ಕೂಡ ಕೊಟ್ಟಿದ್ದಾರೆ. ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ವಿತ್ ಇನ್ ಪ್ರಾಜೆಕ್ಟ್ ಟೈಮ್ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಪ್ರಾಜೆಕ್ಟ್ ಟೈಮ್ ಲೈನ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕು. ಪ್ರಾಜೆಕ್ಟ್ ಡ್ಯೂರೇಷನ್ಸ್ ಕೂಡ 3 months ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಒನ್ಸ್ ಯು ಅಪ್ಲೈ ಟೀಮ್ ವಿಲ್ ಗೆಟ್ ಯು ಇನ್ ಟಚ್ ಫ್ರಮ್ ದ ಶಾರ್ಟ್ ಕಾಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದ್ಸಲ ಅಪ್ಲೈನ ಮಾಡಿದ್ಮೇಲೆ ಕಂಪನಿಯವರು ನಿಮ್ಮ ಜೊತೆ ಅಥವಾ ಅವರ ಟೀಮ್ ಅವರು ಒಂದು ಶಾರ್ಟ್ ಕಾಲ್ಗೆ ನಿಮಗೆ ಕನೆಕ್ಟ್ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಇನ್ನು ಸ್ಕಿಲ್ಸ್ಗಳು ಏನು ಆ್ಯಡ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಕೊಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್. ಇನ್ನು ಇದಕ್ಕೆ ಹೇಗೆ ಅಪ್ಲೈನ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಅಪ್ಲೈನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ವಿಲ್ ಯು ಬಿ ಏಬಲ್ ಟು ಕನೆಕ್ಟ್ ವಿತ್ ಅ ಕ್ವಿಕ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪನಿಯವ್ರನ್ನ ಕಾಲ್ನ ನೀವು ರಿಸೀವ್ ಮಾಡೋಕ್ಕಾಗತ್ತಾ, ಕನೆಕ್ಟ್ ಆಗೋದಕ್ಕಾಗುತ್ತಾ ಕಾಲ್ಗೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಎಸ್ ಅಂತ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಯು ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ಟ್ರೈನಿಂಗ್ AI ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಸ್ ಅಂತಾನೆ ಕೊಡಿ, ನಿಮ್ಗೆ ಇಲ್ಲ ಅಂದರೂ ಕೂಡ ಎಸ್ ಅಂತಾನೆ ಕೊಡಿ. ಸೊ ಅದರಿಂದ ಅಟ್ಲೀಸ್ಟ್ ನಿಮಗೆ ಕಾಲ್ ಬರುವಂಥದ್ದು. ಆವಾಗ ನಿಮಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ನೀವೆಷ್ಟು ಡೆಲಿಕೇಟೆಡ್ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಾದರೆ ನೀವು ಫ್ರೆಶರ್ ಆಗಿದ್ರು ಕೂಡ ಅವ್ರು ನಿಮ್ಮನ್ನ ಹೈಯರ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಈ ರೋಲ್ಗೆ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಆಗಿತ್ತು. ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ಗಳಿದೆ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ಅವರ ಲೈಕ್ ಏನು ಹೇಳ್ತಾರೆ ವೆಬ್ಸೈಟಲ್ಲೂ ಕೂಡ ಅವರ ಇಮೇಲ್ ಇದೆ, ನಾನು ಅದನ್ನು ಕೂಡ ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಅಲ್ಲೂ ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದು ಅವರ ವೆಬ್ಸೈಟಲ್ಲಿ ನೀವು ಕಂಪ್ಲೀಟ್ಲಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು 3 ಇಮೇಲ್ ಸಿಗುತ್ತೆ ನೋಡ್ಬೋದು. ಇದು ಬಂದು ಫಸ್ಟ್ ಇಮೇಲ್ ಆಗಿದೆ, ಇದು ಸೆಕೆಂಡ್ ಇಮೇಲ್, ಹಾಗೆ ಇದು ಥರ್ಡ್ ಇಮೇಲ್ ಇದೆ. ಈ 3 ಇಮೇಲ್ಗಳಿಗೂ ನಿಮ್ಮ ರೆಸ್ಯೂಮ್ನ ಹಾಗೆ ನಿಮ್ಮ ಏನು ಲೈಕ್ ಇಮೇಲ್ ಇದೆ ಫಾರ್ಮ್ಯಾಟ್ ಅದನ್ನು ನೀವು ಸೆಂಡ್ನ ಮಾಡಿದ್ರೆ ಅವರ ಕಡೆಯಿಂದ ನಿಮಗೆ ವಾಪಸ್ ರಿಪ್ಲೈ ಬರೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಏನಕ್ಕೆ ಕೆಲವೊಂದ್ಸಲ ಅವರ ವೆಬ್ಸೈಟಲ್ಲಿ ನಿಮಗೆ ಅವರ ಲೈಕ್ ಹೈಯರ್ ಮಾಡ್ತಾ ಇರೋಂಥ ಪೋಸ್ಟ್ಗಳು ಸಿಗುವಂಥ ಚಾನ್ಸಸ್ ಕಮ್ಮಿ ಇರೋದ್ರಿಂದ ನೀವು ಈ ರೀತಿ ಅವರ ವೆಬ್ಸೈಟ್ಗೆ ಡೈರೆಕ್ಟಾಗಿ ನಿಮ್ಮ ಇಮೇಲ್ನ ಅಥವಾ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡೋದ್ರಿಂದ ಅವ್ರಿಗೆ ನಿಮ್ಮ ಇಮೇಲ್ ಸಿಗುತ್ತೆ, ಜೊತೆಗೆ ನಿಮ್ಮ ರೆಸ್ಯೂಮ್ ಕೂಡ ಸಿಗುತ್ತೆ. ಅಲ್ಲಿ ಅವ್ರಿಗೆ ಯಾವ್ದಾದ್ರು ಓಪನಿಂಗ್ಸ್ ಇದೆ ಅಂದರೆ ನಿಮ್ಮನ್ನ ಕನೆಕ್ಟ್ ಮಾಡುವಂಥದ್ದು ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಾದಮೇಲೆ ನೀವು ಕೊಟ್ಟಿರೋ
ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ನೀವು ನೌಕರಿಯಲ್ಲಿ ಅಪ್ಲೈನ ಮಾಡಿರೋದ್ರಿಂದ ನಿಮಗೆ ಕಾಲ್ ಬರೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.